ಎಂಪವರ್ ನ್ಯೂಸ್ಗೆ ಸ್ವಾಗತ. ನಾನು ಸುನಿಲ್ ಹೊಸಕೋಟಿ. ಪಾವಗಡ ತಾಲೂಕಿನಲ್ಲಿ ಬಿಕೆಹಳ್ಳಿ ಗ್ರಾಮದಲ್ಲಿ ಮೂಕ ಪ್ರಾಣಿಗಳ ಪ್ರಾಣ ಹಿಂಡುತ್ತಿದ್ದು ದಲಿತ ಕಾಲೋನಿಯ ಜನರನ್ನ ಕತ್ತಲಲ್ಲಿಟ್ಟಿರುವ ಪಿಡಿಒ ಸರ್ವಾಧಿಕಾರಿ ಧೋರಣೆ ಹಾಗೂ ನಿರ್ಲಕ್ಷ್ಯದ ವಿರುದ್ಧ ಆಕ್ರೋಶ ವ್ಯಕ್ತವಾಗುತ್ತಿದೆ. ಪಾವಗಡ ತಾಲೂಕಿನಲ್ಲಿ ಬಿಕೆಹಳ್ಳಿ ಗ್ರಾಮದಲ್ಲಿ ಮೂಕ ಪ್ರಾಣಿಗಳು ಪ್ರಾಣ ಹಿಂಡುತ್ತಿದ್ದು ದಲಿತ ಕಾಲೋನಿಯ ಜನರು ಕತ್ತಲಲ್ಲಿಟ್ಟಿರುವ ಪಿಡಿಒ ಸರ್ವಾಧಿಕಾರಿ ಧೋರಣೆ ಹಾಗೂ ನಿರ್ಲಕ್ಷ್ಯದ ವಿರುದ್ಧ ಆಕ್ರೋಶ ವ್ಯಕ್ತವಾಗುತ್ತಿದೆ. ಇದರ ಜೊತೆಗೆ ಉಗ್ರ ಹೋರಾಟದ ಎಚ್ಚರಿಕೆ ಕೂಡ ನೀಡಿದ್ದಾರೆ. ಕಳೆದ 8 ತಿಂಗಳಿನಿಂದ ಕಾಲೋನಿಯ ಜಾನುವಾರುಗಳು ನೀರಿನ ತೊಟ್ಟಿಗೆ ನೀರು ಬಿಟ್ಟಿಲ್ಲ. ಕಡು ಬೇಸಿಗೆಯಲ್ಲಿ ಹಸು, ಕುರಿ, ಮೇಕೆಗಳು ಹನಿ ನೀರಿಲ್ಲದೆ ತತ್ತರಿಸುತ್ತವೆ. ಇತ್ತೀಚೆಗೆ ಬಿದ್ದ ಮಳೆ ನೀರು ತೊಟ್ಟಿಯಲ್ಲಿ ತುಂಬಿ 1 ವರ್ಷದಿಂದ ತೊಟ್ಟಿ ತೊಳೆಯದ ಕಾರಣ ನೀರು ಕೊಳೆತು ನಾರುತ್ತಿದೆ. ಅದನ್ನು ಕುಡಿದ ಜಾನುವಾರುಗಳು ಹಾಗೂ ಪ್ರಾಣಿಗಳು ಸಾಯುತ್ತಿದ್ದರೂ ಈ ಅಧಿಕಾರಿಗಳು ಮನಸ್ಸು ಕರಗಿಲ್ಲಬೇಕೆ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು 2 ವರ್ಷಗಳಿಂದ ಬಂದಾದ ಶುದ್ಧ ಕುಡಿಯುವ ನೀರಿನ ಘಟಕ ಕಾಲೋನಿಯ ಜನರು ಕುಡಿಯುವ ನೀರಿನ ಹಕ್ಕನ್ನು ಕಸಿದುಕೊಳ್ಳಲಾಗಿದೆ. ಇದಕ್ಕೆಲ್ಲ ಕಾರಣ ಬಿಕೆಹಳ್ಳಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಪಿಡಿಒ ಬೇಜವಾಬ್ದಾರಿತನ ಮತ್ತು ಸಾರ್ವಜನಿಕರ ಬಗೆಗಿನ ಅಸಡ್ಡೆ ಅನ್ನೋ ಆರೋಪ ಕೇಳಿಬರುತ್ತಿದೆ. ನ್ಯೂಸ್ ರಿಪೋರ್ಟರ್ ಶಿವಾನಂದ್, ಎಂಪವರ್ ನ್ಯೂಸ್, ಪಾವಗಡ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎಂಪವರ್ ನ್ಯೂಸ್.